ವಿಶ್ವ ಕ್ರಿಕೆಟ್ನಲ್ಲಿ ಭಾರತವೇ ಬಾಸ್, ಅದರಲ್ಲಿ ಡೌಟೇ ಇಲ್ಲ. ಇಡೀ ಕ್ರಿಕೆಟ್ ಜಗತ್ತನ್ನೇ ಆಳಬಲ್ಲ ಸಮರ್ಥ ಕ್ರಿಕೆಟಿಗರ ಉದಯ ಕೂಡ ಇಲ್ಲೇ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಟೀಮ್ ಇಂಡಿಯಾದಲ್ಲಿ ಲೆಜೆಂಡರ್ಸ್ನು ಮೀರಿಸೋ ರೇಂಜ್ಗೆ ಯಂಗ್ ಬ್ಯಾಟರ್ಸ್ ಬರ್ತಿದ್ದಾರೆ, ದಿಗ್ಗಜ ಬೌಲರ್ಗಳನ್ನು ಚೆಂಡಾಡ್ತಿದ್ದಾರೆ. ಆದ್ರೆ ವಾಟ್ ಅಬೌಟ್ ಬೌಲಿಂಗ್ ಯೂನಿಟ್ ಅಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ಗಿಂತ ಜಾಸ್ತಿ ಟೆನ್ಷನ್ ಇದೆ. ಯಾಕಂದ್ರೆ ಬೌಲಿಂಗ್ ವಿಭಾಗದಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ವಿಚಾರನೆ ತಗೊಳ್ಳಿ. ಇವರಿಬ್ರು ಭಾರತದ ಗೆಲುವಿನ ಹೀರೋಗಳು. ಆದ್ರೆ ಇವರಿಬ್ರು ತಂಡದಲ್ಲಿ ಇಲ್ಲ ಅಂದ್ರೆ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇದೆ. ಅಲ್ಲಿ ಲೀಡ್ ಮಾಡುವಂತ ಸಮರ್ಥ ಆಟಗಾರ ಯಾರು ಕಾಣ್ತಿಲ್ಲ. ಇವರಿಬ್ರು ಭಾರತ ತಂಡಕ್ಕೆ ಕಾಲಿಟ್ಟು ದಶಕವೇ ಕಳೆದ್ರೂ ಕೂಡ ಪರ್ಯಾಯ ಪ್ಲೇಯರ್ಗಳನ್ನ BCCI ಯಾಕೆ ಇನ್ನೂ ಕೂಡ ತಯಾರಿ ಮಾಡಿಲ್ಲ? ಮ್ಯಾನೇಜ್ಮೆಂಟ್ ನ ಲೇಜಿನೆಸ್ ಎದ್ದು ಕಾಣ್ತಿದ್ಯಾ? ಬುಮ್ರಾ ಪಾಂಡ್ಯ ಇಲ್ಲದೆ ಇದ್ರೆ ಎಂತ ಹೊಡೆತ ಬೀಳುತ್ತೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ತಂಡದ ಬೌಲಿಂಗ್ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ. ಅವರ ವಿಶಿಷ್ಟ ಬೌಲಿಂಗ್ ಶೈಲಿ ಇರ್ಬೋದು, ಹಾಗೆ ಮೂರೂ ಮಾದರಿಯ ಕ್ರಿಕೆಟ್ನಲ್ಲಿ ಪಂದ್ಯವನ್ನ ಗೆಲ್ಲಿಸಿಕೊಡುವಂತ ಸಾಮರ್ಥ್ಯದಿಂದಾಗಿಯೇ ಒನ್ಸ್ ಇನ್ ಎ ಜನರೇಷನ್ ಅಂದ್ರೆ ಶತಮಾನಕ್ಕೊಬ್ಬ ಬೌಲರ್ ಅಂತಾನೆ ಕರೆಸಿಕೊಳ್ತಿದ್ದಾರೆ. ಸೊ ಬುಮ್ರಾಗೆ ಕಾಂಪಿಟೇಷನ್ ಕೊಡೋ ತರ ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ಮತ್ತೊಬ್ಬ ಬೌಲರ್ ಇಲ್ವೇ ಇಲ್ಲ. ಟೀಮ್ ಇಂಡಿಯಾ ಇರ್ಲಿ, ಜಗತ್ತಲ್ಲೇ ಇಲ್ಲ. ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ. ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಟೀಮ್ ಇಂಡಿಯಾಗೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುವಂತ ವಾರಿಯರ್. ಹೀಗಿದ್ರು ಪಾಂಡ್ಯ ಅವರ ಅಬ್ಸೆನ್ಸ್ ನಲ್ಲಿ ಅವರನ್ನ ರಿಪ್ಲೇಸ್ ಮಾಡಿ ಪಂದ್ಯ ಗೆಲ್ಲಿಸೋ ತರ ಮತ್ತೊಬ್ಬ ಆಲ್ರೌಂಡರ್ ಭಾರತ ತಂಡದಲ್ಲಿ ಇಲ್ಲ. ಇವರಿಬ್ರು ಇಲ್ಲ ಅಂದ್ರೆ ಬೇರೆಯವರ ಮೇಲೆ ಕೂಡ ಭರವಸೆ ಇಡೋ ತರ ಪ್ಲೇಯರ್ಸ್ ಇನ್ನೂ ಕೂಡ ತಯಾರಾಗಿಲ್ಲ. ಮೊದಲಿಗೆ ಬುಮ್ರಾ ಹೇಗೆ ಸ್ಪೆಷಲ್ ಅನ್ನೋದನ್ನ ನೋಡ್ತಾ ಹೋಗೋಣ. ಬುಮ್ರಾ ಅವರ ವಿಚಿತ್ರ ಬೌಲಿಂಗ್ ಆಕ್ಷನ್ ಜಡ್ಜ್ ಮಾಡೋಕೆ ಬ್ಯಾಟರ್ಗಳಿಗೆ ತುಂಬಾನೇ ಕಷ್ಟವಾಗುತ್ತೆ. ಎಸ್, ಇಲ್ಲಿ ಜಸ್ಪ್ರೀತ್ ಬುಮ್ರಾ ಯಾಕೆ ಎಲ್ರಿಗಿಂತ ಸ್ಪೆಷಲ್ ಹಾಗೆ ವಿಶೇಷವಾಗಿ ಕಾಣ್ತಾರೆ, ಜೊತೆಗೆ ಎಲ್ರಿಗಿಂತ ಯಾಕೆ ಹೆಚ್ಚಿನ ಪ್ರೆಷರ್ ನಲ್ಲಿ ಇಡ್ತಾರೆ ಅಂದ್ರೆ ಅವರಲ್ಲಿರುವಂತ ಬೌಲಿಂಗ್ ಆಕ್ಷನ್. ಸೊ ಅವ್ರೇನ್ ನಿಂತ್ಕೊಂಡು ಸ್ವಲ್ಪ ರನ್ ಅಪ್ ತಗೊಂಡು ಓಡಿ ಬರ್ತಾರಲ್ಲ, ಸೊ ಅವರ ರನ್ ಅಪ್ ಜೊತೆಗೆ ಅವರ ಬೌಲಿಂಗ್ ಆಕ್ಷನ್ ನ ಎಲ್ಲಿ ಬಾಲ್ ಹಾಕ್ತಾರೆ, ಯಾವ ತರದಲ್ಲಿ ಬಾಲ್ ಹಾಕ್ತಾರೆ ಅಂತ ಹೇಳಿ ಜಡ್ಜ್ ಮಾಡೋಕೆ ಬ್ಯಾಟರ್ಗಳಿಗೆ ತುಂಬಾನೇ ಕಷ್ಟವಾಗುತ್ತೆ. ಹೀಗಾಗಿ ಅದೇ ಬೌಲಿಂಗ್ ಸ್ಟೈಲ್ ಬುಮ್ರಾಗೆ ಸಕ್ಸಸ್ ಅನ್ನ ತಂದುಕೊಟ್ಟಿರುವಂತದ್ದು. ಇನ್ನು ನ್ಯೂ ಬಾಲ್ ನಲ್ಲಿ ಸ್ವಿಂಗ್ ಮಾಡುವಂತದ್ದು ಇರ್ಬೋದು, ಅಥವಾ ಡೆತ್ ಓವರ್ ಗಳಲ್ಲಿ ಯಾರ್ಕರ್ ಹಾಗೆ ಸ್ಲೋವರ್ ಬಾಲ್ಸ್ ಹೊಸ ಬಾಲ್ ನಲ್ಲಿ ಕೊಟ್ರೆ ಬುಮ್ರಾ ಮೇಲೆ ಕಂಪ್ಲೀಟ್ ಆಗಿ ಹೋಪ್ಸ್ ಇಡ್ಬೋದು. ಅವರು ಫಸ್ಟ್ ಓವರ್ ನ ಫಸ್ಟ್ ಬಾಲ್ ನಿಂದಲೇ ವಿಕೆಟ್ ಟೇಕಿಂಗ್ ಎಬಿಲಿಟಿಯನ್ನ ತರ್ತಾರೆ ಅನ್ನೋದನ್ನ. ಸೊ ಇಲ್ಲಿ ಬುಮ್ರಾ ಅವರು ಬೌಲಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಟೀಮ್ ಇಂಡಿಯಾ ಡಗ್ಔಟ್ ಇರ್ಬೋದು, ಅಥವಾ ಫ್ಯಾನ್ಸ್ ಇರ್ಬೋದು, ಅಥವಾ ಪ್ಲೇಯರ್ಸ್ ಇರ್ಬೋದು, ಎಲ್ಲರೂ ಕೂಡ ರಿಲ್ಯಾಕ್ಸ್ ಮೋಡ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅಲ್ಲಿ ಬುಮ್ರಾ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಇರುವಂತ ಕಾನ್ಫಿಡೆನ್ಸ್. ಇನ್ನು ಡೆತ್ ಓವರ್ ಅಂತ ಬಂದಾಗ ಎಂಥದ್ದೇ ಕ್ರೂಷಿಯಲ್ ಟೈಮ್ ಇರ್ಲಿ, ಅವರ ಯಾರ್ಕರ್ಗಳಿರ್ಬೋದು ಅಥವಾ ಸ್ಲೋವರ್ ಬಾಲ್ಗಳಿರ್ಬೋದು, ಅದನ್ನ ಯಾವ ಬ್ಯಾಟರ್ಗೂ ಕೂಡ ಜಡ್ಜ್ ಮಾಡೋದು ತುಂಬಾನೇ ಕಷ್ಟ. ಒಂದೆರಡು ಬಾಲಲ್ಲಿ ಅವರು ಬಿಗ್ ಹಿಟ್ ಗಳನ್ನ ಬಾರಿಸಿದ್ರು ಕೂಡ ನೆಕ್ಸ್ಟ್ ಅದೇ ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾರೆ ಬುಮ್ರಾ. ಸೊ ಬುಮ್ರಾ ಅವರ ಬೌಲಿಂಗ್ ಅನ್ನ ಜಡ್ಜ್ ಮಾಡೋದು ತುಂಬಾನೇ ಕಷ್ಟವಾಗ್ತಿದೆ. ಸೊ ಅಲ್ಲಿ ಬುಡ ಹೊಡೆಯುವ ರೀತಿಯಲ್ಲಿ ಬರುವಂತ ಆ ಒಂದು ಸ್ಪೀಡ್ ನ ಕಂಟ್ರೋಲ್ ಮಾಡೋದು ಕೂಡ ಬ್ಯಾಟರ್ಗಳಿಗೆ ತುಂಬಾನೇ ಕಷ್ಟ. ಸೊ ಹೀಗಾಗಿಯೇ ಬುಮ್ರಾ ದಿ ಬೆಸ್ಟ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ಹಾಗೆ ಎಂಥದ್ದೇ ಪ್ರೆಷರ್ ಟೈಮಲ್ಲೂ ಕೂಡ ಬ್ಯಾಟರ್ಸ್ ನ ಕಟ್ಟಿ ಹಾಕಿ ಮ್ಯಾಚ್ ವಿನ್ನಿಂಗ್ ಮಾಡುವಂತ ಸಾಮರ್ಥ್ಯ ಇದೆ. ಹೌದಪ್ಪ, ಇದು 20ನೇ ಓವರ್, ಲಾಸ್ಟ್ ಓವರ್ ನಲ್ಲಿ ಜಸ್ಟ್ 5 ರನ್ಸ್ ಅಷ್ಟೇ ಬೇಕು ಎದುರಾಳಿ ತಂಡಕ್ಕೆ ಗೆಲ್ಲೋಕೆ ಅಂದಾಗ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ಗೆ ಬಂದ್ರು ಅಂತಂದ್ರೆ ಅದು ಇಡೀ ಟೀಮ್ ನ ವಿನ್ನಿಂಗ್ ಪರ್ಸೆಂಟೇಜ್ ಭಾರತದ ಕಡೆಗೆ ತಿರುಗುತ್ತೆ. ಯಾಕಂತಂದ್ರೆ ಆ ಮಟ್ಟಿಗೆ ಬೌಲಿಂಗ್ ಪ್ರದರ್ಶನವನ್ನ ತೋರಿಸುವಂತದ್ದು ಜಸ್ಪ್ರೀತ್ ಬುಮ್ರಾ. ಅದೆಂಥದ್ದೇ ಪ್ರೆಷರ್ ಟೈಮ್ ಅಲ್ಲೂ ಕೂಡ ಸೊ ನನ್ನ ನಂಬಿದ್ರೆ ನಾನು ಮ್ಯಾಚ್ ವಿನ್ನಿಂಗ್ ಗೆಲ್ಲಿಸಿ ಕೊಡ್ತೇನೆ, ಮಾಡಿ ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ಕಾನ್ಫಿಡೆನ್ಸ್ ಅನ್ನ ತರ್ತಾರೆ. ಸೊ ಆ ತರದೊಬ್ರು ಬೌಲರ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಮಾತ್ರ ಟೀಮ್ ಇಂಡಿಯಾದಲ್ಲಿ. ಸೊ ಡೆತ್ ಓವರ್, ಪವರ್ ಪ್ಲೇ, ಮಿಡಲ್ ಆರ್ಡರ್, ಸೊ ಇಲ್ಲಿ ಯಾವುದೇ ಹಂತದಲ್ಲಿ ವಿಕೆಟ್ ಬರ್ತಾ ಇಲ್ಲ ಅಥವಾ ಯಾವುದೋ ಒಬ್ಬ ಬ್ಯಾಟರ್ ಕ್ರೀಸ್ ಕಚ್ಚಿ ನಿಂತಿದ್ದಾರೆ ಅಂದಾಗ ಸೊ ಅವರ ವಿಕೆಟ್ ಅನ್ನ ತೆಗೆಯೋಕೆ ಅಥವಾ ಮ್ಯಾಚ್ ಟರ್ನ್ ಮಾಡೋಕೆ ಎಲ್ಲಾ ಕ್ಯಾಪ್ಟನ್ಗಳಿಗೆ ಕಾಣುವಂತ ಅಸ್ತ್ರವೇ ಬುಮ್ರಾ ಆಗಿರ್ತಾರೆ. ಇನ್ನು ಪಂದ್ಯದ ಎಲ್ಲಾ ಹಂತಗಳಲ್ಲೂ ಕೂಡ ವಿಕೆಟ್ ತೆಗೆದು ಬ್ರೇಕ್ ಥ್ರೂ ಅನ್ನ ತಂದ್ಕೊಡ್ತಾರೆ. ಸೊ ಇಲ್ಲಿ ಪವರ್ ಪ್ಲೇ, ಮಿಡಲ್ ಆರ್ಡರ್ ಅಥವಾ ಡೆತ್ ಓವರ್ ಅಂತ ಇಲ್ಲ. ಸೊ ಯಾವುದೇ ಓವರ್ ನಲ್ಲಿ ಅವ್ರ ಕೈಗೆ ಬಾಲ್ ಕೊಟ್ಟರು ಕೂಡ ಅಲ್ಲೇನೋ ಮ್ಯಾಜಿಕ್ ಮಾಡುವಂತ ಸಾಮರ್ಥ್ಯ ಇರುವಂತ ಬೌಲರ್ ಅಂದ್ರೆ ಅದು ನಮ್ಮ ಬುಮ್ರಾ. ಇನ್ನು ಪ್ರೆಸೆಂಟ್ ಬೌಲರ್ ಗಳ ಪೈಕಿ ಅತಿ ಕಡಿಮೆ ಎಕಾನಮಿಯಲ್ಲಿ ರನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಹೌದು, ಇಲ್ಲಿ ಜಸ್ಪ್ರೀತ್ ಬುಮ್ರಾ ಜಸ್ಟ್ ವಿಕೆಟ್ ಟೇಕರ್ ಆಗಿ ಮಾತ್ರ ಅಲ್ಲ, ಅವರ ಎಕಾನಮಿ ಕೂಡ ಎಕ್ಸ್ಟ್ರಾಡಿನರಿ ಆಗಿರುವಂತದ್ದು. ಸೊ T20 ಇರ್ಲಿ, ಏಕದಿನ ಇರ್ಲಿ, ಅಥವಾ ಟೆಸ್ಟ್ ಫಾರ್ಮೆಟೇ ಇರ್ಲಿ, ಬುಮ್ರಾ ರನ್ಸ್ ಅನ್ನೇ ಕೊಡೋದಿಲ್ಲ. ಸೊ ಏನು ಬುಮ್ರಾ ಎದುರಲ್ಲಿ ಬ್ಯಾಟಿಂಗ್ ಮಾಡುವಂತ ಬ್ಯಾಟರ್ಗಳಿಗೆ ಅಲ್ಲಿ ರನ್ಸ್ ಹೊಡೆಯೋದಕ್ಕಿಂತ ಜಾಸ್ತಿ ತಮ್ಮ ವಿಕೆಟ್ ನ ಓವರ್ ನಲ್ಲಿ ಸೇವ್ ಮಾಡ್ಕೊಂಡ್ರೆ ಸಾಕು, ನೆಕ್ಸ್ಟ್ ಬರುವಂತ ಬೌಲರ್ ಗಳನ್ನ ಟಾರ್ಗೆಟ್ ಮಾಡೋಣ ಅನ್ನೋ ರೀತಿಯಲ್ಲಿ
ಬುಮ್ರಾ ಓವರ್ನಲ್ಲಿ ಸೇಫ್ ಗೇಮ್ ಅನ್ನ ಆಡ್ತಾರೆ. ಸೊ ಅನಂತರದಲ್ಲಿ ಬರುವಂತ ಬೌಲರ್ಗಳ ವಿರುದ್ಧ ಬಿಗ್ ಇನ್ನಿಂಗ್ಸ್ಗೆ ಕೈ ಹಾಕಿ ಅಥವಾ ಬಿಗ್ ಶಾಟ್ಗಳಿಗೆ ಟಾರ್ಗೆಟ್ ಅನ್ನ ಮಾಡಿ ಔಟ್ ಆಗಿದ್ದು ಕೂಡ ನೋಡಿದ್ದೇವೆ. ಅಂದ್ರೆ ಬುಮ್ರಾ ಟೀಮಲ್ಲಿ ಇದ್ದಾರೆ ಅಂತಂದ್ರೆ ಅವರು ಮಾಡುವಂತ ಅಷ್ಟು ಓವರ್ಗಳು ಕೂಡ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೌದು, ಒಂದ್ ಮ್ಯಾಚ್ ಅಲ್ಲಿ ಅವ್ರು ವಿಕೆಟ್ ತೆಗ್ದಿಲ್ಲ ಅಂದ್ರೂ ಕೂಡ ಸೊ ಆಲ್ಮೋಸ್ಟ್ 20-30 ರನ್ಸ್ ಅಥವಾ ಅದಕ್ಕಿಂತ ಜಾಸ್ತಿನೇ ರನ್ಗಳನ್ನ ಅವರು ಕಂಟ್ರೋಲ್ ಮಾಡಿರ್ತಾರೆ. ಸೊ ಇದೇ ಕಾರಣಕ್ಕೆ ಬುಮ್ರಾ ಓವರ್ನಲ್ಲಿ ರನ್ಸ್ ಬರೋದಿಲ್ಲ ಎದುರಾಳಿ ತಂಡಗಳಿಗೆ. ಇನ್ನು ಒಟ್ಟಾರೆಯಾಗಿ 238 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವಂತ ಜಸ್ಪ್ರೀತ್ ಬುಮ್ರಾ 504 ವಿಕೆಟ್ಗಳನ್ನ ಪಡೆದಿದ್ದಾರೆ. ಸೊ ಲೆಕ್ಕ ಹಾಕಿ ಅವರು ರನ್ ಅನ್ನ ಕೊಟ್ಟಿರೋದೇ 3.73 ಎಕಾನಮಿಯಲ್ಲಿ ಒಂದು ಓವರ್ಗೆ. ಸೊ 3 ಮಾದರಿಯಲ್ಲಿ ಸೇರಿ ಇದು. ಸೊ ಇದೇ ಇಲ್ಲಿ ಬೆಸ್ಟ್ ಬೌಲರ್ ಆಗೋಕೆ ಕಾರಣ. ಅವರು ವಿಕೆಟ್ ಅನ್ನ ತೆಗೆಯೋದು ಮಾತ್ರ ಅಲ್ಲ, ರನ್ಗಳನ್ನ ಕಂಟ್ರೋಲ್ ಮಾಡೋದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಇನ್ನು ಬುಮ್ರಾ ಬೌಲಿಂಗ್ ಮಾಡುವಾಗ ಇತರೆ ಬೌಲರ್ಸ್ ಕೂಡ ನಿಯಂತ್ರಣದಲ್ಲಿ ಇರ್ತಾರೆ. ಅಂದ್ರೆ ಬುಮ್ರಾ ಇಲ್ಲಿ ಸ್ಕ್ವಾಡ್ ಅಲ್ಲಿ ಇದ್ದಾರೆ ಅಂತಂದಾಗ ಬುಮ್ರಾ ಜೊತೆಗೆ ಯಾರೆಲ್ಲ ಬೌಲಿಂಗ್ ಮಾಡ್ತಾರಲ್ಲ, ಪೇಸ್ ಬೌಲರ್ಸ್ ಇರ್ಬೋದು ಅಥವಾ ಸ್ಪಿನ್ನರ್ಸ್ ಇರ್ಬೋದು, ಅವರು ಕೂಡ ಫುಲ್ ಕಾನ್ಫಿಡೆನ್ಸ್ ನಲ್ಲೇ ಇರ್ತಾರೆ. ಜೊತೆಗೆ ಎದುರಾಳಿ ಬ್ಯಾಟರ್ಗಳಿಗೆ ಫುಲ್ ಪ್ರೆಷರ್ ನಲ್ಲಿ ಆಟ ಆಡುವಂತೆ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಬುಮ್ರಾ ಒನ್ಸ್ ಇಲ್ಲ ಅಂತಂದಾಗ ಭಾರತದ ಬೌಲಿಂಗ್ ತುಂಬಾನೇ ವೀಕ್ ಆಗಿ ಕಾಣುವಂಥದ್ದು. ಇನ್ನು ಬುಮ್ರಾ ಬೌಲಿಂಗ್ ನಲ್ಲಿ ಇದ್ರೆ ಎದುರಾಳಿ ಬ್ಯಾಟರ್ಗಳ ಮೇಲೆ ಹೆಚ್ಚಿನ ಪ್ರೆಷರ್ ಇದ್ದೇ ಇರುತ್ತೆ. ಎಸ್, ಇದು ಆಬ್ವಿಯಸ್ಲಿ ಬುಮ್ರಾ ಬೌಲಿಂಗ್ ಮಾಡ್ತಿದ್ದಾರೆ ಅಂತಂದಾಗ ಅಲ್ಲಿ ಬ್ಯಾಟಿಂಗ್ ಮಾಡುವಂತ ತಂಡಕ್ಕೆ ಸೊ ಅವರ ಓವರ್ ಹಾಗೆ ಅವರಲ್ಲಿ ನೆಕ್ಸ್ಟ್ ಬರುವಂತ ಓವರ್ಗಳಲ್ಲಿ ರನ್ಗಳನ್ನ ಕಲೆ ಹಾಕೋದು ಸ್ವಲ್ಪ ಪ್ರೆಷರ್ ಮೈಂಡ್ ಸೆಟ್ ನಲ್ಲಿ ಇದ್ದೇ ಇರ್ತಾರೆ. ಸೊ ಈ ಎಲ್ಲಾ ಕ್ವಾಲಿಟೀಸ್ ಇರುವಂತ ಮತ್ತೊಬ್ಬ ಬೌಲರ್ ಇನ್ನೂ ಕೂಡ ಟೀಮ್ ಇಂಡಿಯಾದಲ್ಲಿ ಇದುವರೆಗೆ ತಯಾರಾಗಿಲ್ಲ. ಸೊ ಇನ್ನು ಬುಮ್ರಾರಂತೆಯೇ ಹಾರ್ದಿಕ್ ಪಾಂಡ್ಯ ಕೂಡ ರಿಪ್ಲೇಸ್ ಪ್ಲೇಯರ್ ಸಿಕ್ಕಿಲ್ಲ. ಪಾಂಡ್ಯ ಕೂಡ ಹೇಗೆ ಟೀಮ್ ಇಂಡಿಯಾದಲ್ಲಿ ಸ್ಪೆಷಲ್ ಆಲ್ರೌಂಡರ್ ಆಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋಕೆ ಪಾಂಡ್ಯ ದಿ ಬೆಸ್ಟ್ ಪ್ಲೇಯರ್ ಆಗ್ತಾರೆ ಟೀಮ್ ಇಂಡಿಯಾದಲ್ಲಿ. ಸೊ ಮಿಡಲ್ ಓವರ್ ನಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಸೊ ಹಾರ್ದಿಕ್ ಪಾಂಡ್ಯ ನಿಜಕ್ಕೂ ಕೂಡ ಸ್ಫೋಟಕ ಫಿನಿಷರ್ ಆಗಿ ಕಾಣಿಸ್ಕೊಳ್ತಾರೆ. ಸೊ 10 ಅಥವಾ 20 ಬಾಲ್ಗಳನ್ನ ಫೇಸ್ ಮಾಡಿದ್ರು ಕೂಡ ಸೊ ಅಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಡುವಂತ ಪ್ಲೇಯರ್ ಆಗ್ತಾರೆ. ಅದು ಅಲ್ಲದೆ ಅವರಿಗೆ ಟೀಮ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡೋದ್ರ ಜೊತೆಗೆ ಬೌಲಿಂಗ್ ಅನ್ನ ಮಾಡುವಂತ ಸ್ಕಿಲ್ ಕೂಡ ಇರೋದ್ರಿಂದ ಎರಡೂ ವಿಭಾಗಗಳಲ್ಲಿ ಭಾರತ ತಂಡಕ್ಕೆ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳೋಕೆ ಸೊ ಅಲ್ಲಿ ಪಾಂಡ್ಯ ಬೆಸ್ಟ್. ಸೊ ಅವರು ಹೆಚ್ಚುವರಿಯಾಗಿ ಬ್ಯಾಟರ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ, ಹೆಚ್ಚುವರಿ ಬೌಲರ್ ಆಗಿ ಕೂಡ ತಂಡದ ಆಯ್ಕೆಯಲ್ಲಿ ಇರೋದ್ರಿಂದ ಸೊ ಪ್ಲೇಯಿಂಗ್ 11 ಸ್ವಲ್ಪ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಇನ್ನು ಪಾಂಡ್ಯ ಅವರ ಬೌಲಿಂಗ್ ಮತ್ತೊಂದು ಸ್ಪೆಷಾಲಿಟಿ ಏನಂತಂದ್ರೆ ಪವರ್ ಪ್ಲೇ ಅಥವಾ ಡೆತ್ ಓವರ್ಗಳಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ ಅನ್ನ ಮಾಡುವಂಥದ್ದು. ಸೊ ಪವರ್ ಪ್ಲೇನಲ್ಲಿ ಫಸ್ಟ್ ಓವರ್ ನಲ್ಲಿ ನ್ಯೂ ಬಾಲ್ ಕೊಡ್ತೀರಾ, ಸೊ ಹಾರ್ದಿಕ್ ಪಾಂಡ್ಯ ಮಾಡೋಕೆ ರೆಡಿ ಇರ್ತಾರೆ. ಸೊ ಒಳ್ಳೆ ಪೇಸ್ ಬೌಲರ್, ಅವರನ್ನು ಕೂಡ ಮೀರಿಸೋ ರೇಂಜ್ಗೆ ಇವರು ಸೊ ಅದ್ಭುತವಾದಂತ ಸ್ಪೀಡ್ ನಲ್ಲಿ ಬೌಲಿಂಗ್ ಅನ್ನ ಮಾಡುವಂಥದ್ದು. ಇನ್ನು ಡೆತ್ ಓವರ್ ಅಂತ ಬಂದಾಗ್ಲೂ ಕೂಡ ಸಾಕಷ್ಟು ಪಂದ್ಯಗಳಲ್ಲಿ 20ನೇ ಓವರ್ ನಲ್ಲಿ ಪಂದ್ಯ ಗೆಲ್ಲಕ್ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ್ಲೂ ಕೂಡ ಬೌಲಿಂಗ್ ಅನ್ನ ಮಾಡಿ ಪ್ರೆಷರ್ ನ ಹ್ಯಾಂಡಲ್ ಮಾಡಿ ಮ್ಯಾಚ್ ವಿನ್ನಿಂಗ್ ಮಾಡಿದ್ದನ್ನ ನೋಡೇ ಇದ್ದೀವಿ. ಅದರಲ್ಲೂ ಕೂಡ ICC ಟೂರ್ನಮೆಂಟ್ಗಳಲ್ಲೂ ಕೂಡ ಪಾಂಡ್ಯ ಲಾಸ್ಟ್ ಓವರ್ ಮ್ಯಾಜಿಕ್ನು ಕೂಡ ನಾವೆಲ್ಲ ನೋಡೇ ಇದ್ದೀವಿ. ಇನ್ನು ಮೇನ್ ಬೌಲರ್ಸ್ ಕೈ ಕೊಟ್ಟಾಗ್ಲೂ ಕೂಡ ಪಾಂಡ್ಯ ಕಡೆಯಿಂದ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದ್ಕೊಡ್ತಾರೆ. ಸೊ ಇಲ್ಲಿ ಆಲ್ರೌಂಡರ್ ಆಗಿದ್ರು ಕೂಡ ಮೇನ್ ಬೌಲರ್ ಕೈ ಕೊಟ್ಟಾಗ ಕೂಡ ಪಾಂಡ್ಯ ಕಡೆಯಿಂದ ವಿಕೆಟ್ ಟೇಕಿಂಗ್ ಪ್ರದರ್ಶನವನ್ನ ನೋಡಿರುವಂತದ್ದು. ಇನ್ನು ಕ್ಯಾಪ್ಟನ್ಸಿ ಅನುಭವ ಕೂಡ ಇರೋದ್ರಿಂದ ಒತ್ತಡವನ್ನ ನಿಭಾಯಿಸುವಂತ ಗುಣ ಇದೆ. ಸೊ ಇಲ್ಲಿ ಬ್ಯಾಟರ್ ಆಗಿ ಬೌಲರ್ ಆಗಿರೋದ್ರ ಜೊತೆಗೆ ಕ್ಯಾಪ್ಟನ್ಸಿಯನ್ನ ಅನುಭವ ಮಾಡಿರೋದ್ರಿಂದ ಸೊ ಆ ಒಂದು ಅನುಭವ ಕೂಡ ಪಾಂಡ್ಯಗೆ ಪ್ಲಸ್ ಆಗುವಂಥದ್ದು. ಸೊ ಎಂಥದ್ದೇ ಪ್ರೆಷರ್ ಅಥವಾ ಒತ್ತಡ ಇದ್ರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಎಲ್ಲಿ ಯಾವ ರೀತಿಯಲ್ಲಿ ಮ್ಯಾಚ್ ಅನ್ನ ಟರ್ನ್ ಮಾಡಬೇಕು ಎನ್ನುವಂತ ಎಬಿಲಿಟಿ ಪಾಂಡ್ಯರಲ್ಲಿದೆ. ಇನ್ನು ICC ಟೂರ್ನಮೆಂಟ್ಗಳಲ್ಲಿ ಭಾರತ ಕಪ್ ಗೆಲುವಿನ ರೂವಾರಿ ಆಗಿರುವಂಥದ್ದು. ಸೊ ಭಾರತ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡ್ ಪ್ರದರ್ಶನ ಕೂಡ ತುಂಬಾನೇ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಭಾರತವನ್ನ ಗೆಲ್ಲಿಸಿಕೊಟ್ಟಿರುವಂತದ್ದು ಹಾರ್ದಿಕ್ ಪಾಂಡ್ಯ. ಹೀಗೆ ಹಾರ್ದಿಕ್ ಪಾಂಡ್ಯ ಕೂಡ ಟೀಮ್ ಇಂಡಿಯಾ ಪಾಲಿನ ಮ್ಯಾಚ್ ವಿನ್ನರ್. ಆದ್ರೆ ಪಾಂಡ್ಯಗೆ ಇಂಜುರಿ ಆದ್ರೆ ಅಥವಾ ಸರಣಿಯಿಂದ ಹೊರಗುಳಿದ್ರೆ ಅವರ ಪ್ಲೇಸ್ ನಲ್ಲಿ ನಿಂತು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಮತ್ತೊಬ್ಬ ಸಮರ್ಥ ಆಟಗಾರ ಇನ್ನೂ ಕೂಡ ಭಾರತ ತಂಡದಲ್ಲಿ ಸಿಕ್ಕಿಲ್ಲ. ಭಾರತ ಪರ 3 ಮಾದರಿಯಲ್ಲಿ 4724 ರನ್ಗಳನ್ನ ಕಲೆ ಹಾಕಿರುವಂತಹ ಪಾಂಡ್ಯ 222 ವಿಕೆಟ್ಗಳನ್ನು ಕೂಡ ಪಡೆದಿದ್ದಾರೆ. ಇನ್ನು T20 ನಲ್ಲಿ 1000+ ರನ್ಗಳನ್ನ ಹಾಗೆ 100+ ವಿಕೆಟ್ಗಳನ್ನ ಪಡೆದ ಮೊದಲ ವೇಗದ ಆಲ್ರೌಂಡರ್ ಆಗಿದ್ದಾರೆ. ಆಕ್ಚುಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ಇಬ್ರು ಕೂಡ ಒಟ್ಟೊಟ್ಟಿಗೆ ಭಾರತ ತಂಡಕ್ಕೆ ಡೆಬ್ಯೂ ಮಾಡಿದ್ದವರು. 2016ರ ಜನವರಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ ನಲ್ಲಿ ಕೇವಲ 3 ದಿನಗಳ ಅಂತರದಲ್ಲೇ ಇಬ್ರು ಕೂಡ ಭಾರತ ಪರ ಡೆಬ್ಯೂ ಮಾಡ್ತಾರೆ. ಅಂದ್ರೆ ಈಗ ಅವರು ಭಾರತ ತಂಡಕ್ಕೆ ಕಾಲಿಟ್ಟು 10 ವರ್ಷಗಳೇ ಆಗಿದೆ. ಸ್ಟಿಲ್ ಈಗಲೂ ಕೂಡ ಅವರ ಆಬ್ಸೆನ್ಸ್ ತಂಡಕ್ಕೆ ಕಾಡುತ್ತೆ ಅಂದ್ರೆ
ಇದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ನ ಫಾಲ್ಟ್ ಅಷ್ಟೇ. ಹಾಗಂತ ನಾವಿಲ್ಲಿ ಮತ್ತೊಬ್ಬ ಬೂಮ್ರಾ ಅಥವಾ ಪಾಂಡ್ಯ ಬೇಕಂತ ಯಾರು ಕೂಡ ಕೇಳ್ತಾನೆ ಇಲ್ಲ. ಅಟ್ಲೀಸ್ಟ್ ಅವರ ಆಬ್ಸೆನ್ಸ್ ಇದ್ರೂ ಕೂಡ ಮ್ಯಾಚ್ ವಿನ್ ಮಾಡಿಸೋ ರೀತಿಯಾದಂಥ ಬೌಲರ್ಗಳನ್ನ ರೆಡಿ ಮಾಡಿ ಅಂತಷ್ಟೇ ಕೇಳ್ತಾ ಇರುವಂಥದ್ದು. ನಿಮಗೂ ಕೂಡ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯಗೆ ಪರ್ಯಾಯ ಪ್ಲೇಯರ್ಸ್ ಕೊರತೆ ಇದೆ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.